ವರ್ಷದ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದ್ದು ಗಂಡನ ಸರಾಯಿ ಚಟ. ಕಳೆದ 4 ದಿನಗಳ ಹಿಂದೆ ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ ಪಡೆದಿದ್ದ ಕುಡುಕ ಗಂಡ ಸಂತೆಗೆ ಹೋಗಿದ್ದ ಹೆಂಡತಿಗೆ ಚಾಕು ಇರಿದ ಘಟನೆ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದಲ್ಲಿ ನಡೆದಿದ್ದು, ಪತ್ನಿ ಗಂಭೀರವಾಗಿ ಗಾಯಗೊಂಡು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಹೌದು, ಮದುವೆ ಆದ ದಿನದಿಂದಲೂ ಗಂಡ ಕುಡಿದು ಬಂದು ಹೆಂಡತಿಯೊಂದಿಗೆ ಜಗಳ ಮಾಡುತ್ತಿದ್ದ. ತವರು ಮನೆಗೆ ಬಂದು ಹೆಂಡತಿ 6 ತಿಂಗಳಾಗಿತ್ತು. ನಿನ್ನೆ ಸಂತೆಗೆ ಹೋದ ವೇಳೆ ಗಂಡ ಕುಡಿದು ಬಂದು ಚಾಕು ಹಾಕಿ ಪರಾರಿಯಾಗಿದ್ದಾನೆ. ಹಾಲಪ್ಪ ಹಾಗೂ ಉದ್ದವ್ವ ಎಂಬ ದಂಪತಿಗಳ ನಡುವೆ ಬಂದಿದ್ದು ಸಾರಾಯಿ ಎಂಬ ಭೂತ. ಸಾರಾಯಿ ಕುಡಿದು ನಿತ್ಯ ಹೆಂಡತಿಗೆ ಕಿರುಕುಳ ಕೊಡುತ್ತಿದ್ದನ್ನು ಗಮನಿಸಿದ ಹೆಂಡತಿ ಮನೆಯವರು ಹಾಲಪ್ಪನ ಮನೆಗೆ ಹೋಗಿ ಸಂಧಾನ ಮಾಡಿಸಿದ್ರು. ಆದ್ರೆ ಪದೇ ಪದೇ ಅದೇ ದಾಳಿಯನ್ನ ಮುಂದುವರಿಸಿದ ಹಾಲಪ್ಪನಿಗೆ ಉದ್ದವ್ವ 4 ದಿನದ ಹಿಂದೆ ವಿಚ್ಛೇದನ ನೀಡಿದ್ಲು. ಹೆಂಡತಿ ವಿಚ್ಛೇದನ ನೀಡಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಂದ ಗಂಡ ಏಕಾಏಕಿ ನಿನ್ನೆ ಚಾಕು ಹಾಕಿ ಪರಾರಿಯಾಗಿದ್ದಾನೆ. ಸದ್ಯ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಐಸಿಯುನಲ್ಲಿ ಹೆಂಡತಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಹುಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಮ್ಮ ಯಜಮಾನ ಚಾಕುಲೆ ಗುದ್ದಿದ್ದಾರೆ. 4 ವರ್ಷ ಆಯ್ತು. ಹಿಂಗ ಕುಡ್ದು ಕಾಡನ ನೀ ಒಂದು ವಾರ ಹಿಂಗೆ ಅಂದ್ರೆ 18ನೇ ತಾರೀಕನ್ನ ನೋಡ್ರಿ ಕಾಗದ ತೊಗೊಂಡೇನ್ರಿ. ನೀನು ಪಾಶಾಪುರ ಸಂತಿಗೆ ಅಂತ ಹೋಗಿದ್ದು ರೀ ಗಾಡಿ ಮೇಲೆ. ಹೊಳ್ಳಿ ಸಂತಿ ನೋಡ್ಕೊಂಡು ಹೋಗೋ ಹೇಳಿದಾಗ ಹಿಂದೆ ಗಾಡಿ ಮೇಲೆ ಅವರು ಗಾಡಿ ಮೇಲೆ ಇದ್ರಿ, ನಾವು ಗಾಡಿ ಮೇಲೆ ಇದ್ದು ರೀ. ಹಿಂದೆ ಹೋಗ್ತಾ ಗುದ್ದಿದ ಅವನು ಹೋಗೇ ಬಿಟ್ಟು ಮಂಗಾರುಸ ಆಗೈತ್ರಿ. ಹೋದ ಮಂಗಳಾರೇನ ಯಾಮೇಲೆ ಹಂಗೆ ಕಾಡನ 2 ದಿವಸದಿಂದ ಕಾಗದನ ತೊಗೊಂಡಿದ್ರಿ. ನಾನು ನೀನು ಹಂಗೆ ಮಾಡಿ ಮಾಡ್ತಿದ್ರಿ. ಇಲ್ಲಿ ಬರೀ ಕುಡಿ ಕಾಡೋದನ್ನ ರೀ ಹಂಗಾತು ಹಿಂಗಾತು ಅಂತ. ಇದನ್ನ ಮನೆಯಾಗ ಸಮಸ್ಯೆನೇ ಐತ್ರಿ. ಅದು ನಾನು ಮತ್ತು ಅವ್ರ ಮನೆಗೆ 2 ವರ್ಷ ತವ್ರ ಮನೆಗೆ ಹೋಗಿ ನಿಂತೀನಿ ರೀ. ಅಲ್ಲೂ ಬಂದು ಹಂಗೆ ಕಾಡನ ನೀವು ಹಿಂಗೆ ಇದಾದ ಕೆಲಸ ಆಗೋದಿಲ್ಲ ಅಂತೇಳಿ ನಾನು 2 ದಿವಸದಿಂದ ಕಾಗದ ತೊಗೊಂಡಿನಿ. ಹಂಗೆ ಗೊತ್ತಿತ್ತು ರೀ ಅವ್ರ ಮನ್ಯಾಗ. ಅವ್ರ ಮನ್ಯಾಗ ನಾವೇನು ಮಾಡೋಣ, ನಾವು ಹೇರ ಕೇಳ್ತಾನೆ ಏನಂತ ಅನ್ನೋ ಮಾತಾಡ್ತಾರೆ. ಎಲ್ಲರೂ ಹೇಳ್ತಾರೆ, ಅವೇನು ಕುಡಿತ ಬಿಡ್ಲಿಲ್ಲ ರೀ. ನನ್ನ ಮಗಳ ಜೊತೆ ನಿತ್ಯ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದ. ನನ್ನ ಮಗಳು ಆತನಿಗೆ ವಿಚ್ಛೇದನ ನೀಡಿದ್ದಾಳೆ. ಸಂತೆಗೆ ಹೋದಾಗ ಬಂದು ಚಾಕು ಹಾಕಿ ಪರಾರಿಯಾಗಿದ್ದಾನೆ. 4 ವರ್ಷ ಆತ್ರಿ. ಏನ್ರಿ ಅವ್ರ ಡೈವರ್ಸ್ ತಗೊಂಡು ನಾವು 4 ವರ್ಷ ಆತ್ರಿ. ಬರೀ ಜಗಳ ಮಾಡಕತ್ರಿ. ಮಗಳ ಜೋಡಿ ಜಗಳ ಮಾಡೋಣ ನಮ್ಮ ತಾಕ ಕರ್ಕೊಂಡ್ ಇಟ್ಕೊಂಡಿವ್ರಿ. ಅಲ್ಲೂ ಜಗಳ ಮಾಡಕತ್ರಿ. ಜಗಳ ಮಾಡೋಣ ನಾವು ಹೊರಗೆ ಹಾಕಿದ್ವಿ ಅವ್ನ. ಅವ್ರ ಊರಿಗೆ ಹೋದ್ರಿ. ಮಮ್ಮಿ ಕರ್ಕೊಂಡು ಹೋದ್ರಿ. ಹಿರಿಯರನ್ನ ಕೂಡ್ಸಿ ಕರ್ಕೊಂಡು ಹೋಗೋಣ. ಮತ್ತು ನಾವು ಜಗಳ ಮಾಡೋಣ ಮತ್ತೆ ಕರ್ಕೊಂಡ್ ಬನ್ರಿ. ಕರ್ಕೊಂಡ್ ಬರೋಣ ಹಿರಿಯರನ್ನ ಕೂಡ್ಸೋಣ ಏನಂದ. ಮತ್ತು ಹೊಳ್ಳೆ ನಾವು ಎಷ್ಟು ಬರೋಣ ಕಾಗದ ತಗೋರಿ ನೀವು ಅಂತಾರೆ. ಕಾಗದ ತಗೊಂಡ್ರಿ ನಾವು. ಅದೆಲ್ಲ ಕುಡ್ದನರಿ ಒಟ್ಟು ಕುಡ್ದು ಬಂದ ಅದನ್ನೆಲ್ಲ ಏನ್ ಸಿಕ್ಕದ ಅನ್ನೋದು ಜಗಳ ಮಾಡುದು ಬಡಿದು ಹಿಂಗ್ ಮಾಡ್ತಿದ್ರಿ. ಅವ ಒಬ್ಬಾಕಿದಾಳ್ರಿ, ಅಣ್ಣ ಒಬ್ಬದಾನ್ರಿ. ಅವ್ರೇನ್ ಹೇಳ್ತಾರ, ಅವ್ರು ಹೇಳಾರ್ಕ ಇಂಥ ಜಲಂಬರ್ಲೆ ಡಿಸಿ ಪುಡಿಯಾಕ ಹೋಗ್ಕನ್ರಿ. ಗುಟ್ಗು ದಿನ ರೀ. 4 ಗಂಟೆಗೆ 8 ದಿನ ಆಗಿತ್ರಿ. ಇಲ್ರಿ ಅದೇನಿಲ್ರಿ. ಒಟ್ಟು ಏನು ಬರೋದಾಗನ ನೋಡ್ರಿ. ತವ್ರ ಮನೆಯಿಂದ ಬರ್ದಾಗನ ನಾ ಕಾಗದ ತೊಗೊಂಡ್ರಿ. ಅವ್ನು ದಿನ ಕುಡ್ದು ಏನಾರು ಮಾಡಿಗಿಡ್ಯ ನನ್ನ ಮಗಳನ್ನ ಇರೋಕೆ ಬೇಕಿದ ಅಂತ ಹೇಳಿ ನಾ ಕಾಗದ ತೊಗೊಂಡ್ರಿ. ಒಟ್ಟು ಕುಡ್ದು ಕಾಡೋದನ್ನ ದಿವಸ ಏನ್ರಿ ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತು ನಮಗೆ ಹೆಂಗೆ ಗೊತ್ತಿರಿ ನಾ ಏನು ನನಗೆ ಗೊತ್ತಿರಿ ಬರ್ರಿ ಅದೆಲ್ಲ ಅವ್ರಿಗೆ ಗೊತ್ತಿರಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.